ರೈತರು ಚಾಪೆ ಕೆಳಗೆ ತೂರಿದ್ರೆ ಆ ಕಾಡಾನೆ ರಂಗೋಲಿ ಕೆಳಗೆ ತೂರೋ ಚಾಲಾಕಿ. ಸಂಜೆ 6 ಗಂಟೆ ಆದರೆ ಸಾಕು ಜಮೀನುಗಳಿಗೆ ನುಗ್ಗೋ ಈ ಒಂಟಿ ಸಲಗ ಬೆಳೆ ತಿಂದು ಹಾನಿ ಮಾಡಿ ಬೆಳಗಾಗೋದ್ರೊಳಗೆ ಕಾಡು ಸೇರ್ಕೊಳ್ಳುತ್ತೆ. ಈ ಕಾಡಾನೆಯ ಉಪಟಳದಿಂದ ರೈತರು ಬೇಸತ್ತು ಹೋಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಕಾಡಾನೆ ಉಪಟಳ, ಜಮೀನುಗಳಿಗೆ ನುಗ್ಗಿ ಬೆಳೆ ನಾಶ, ರೈತರು ಕಂಗಾಲು. ಇದು ಚಾಮರಾಜನಗರ ಜಿಲ್ಲೆಯ ಬಿಆರ್ಟಿ ಹುಲಿ ಸಂರಕ್ಷಿತ ಪ್ರದೇಶ. ಮಲೆ ಮಹದೇಶ್ವರ ವನ್ಯಧಾಮದ ನಡುವೆ ತಮಿಳುನಾಡು ಕಡೆಗೆ ಹಾದು ಹೋಗುವ ರಾಜ್ಯ ಹೆದ್ದಾರಿ. ಈ ಮಾರ್ಗದಲ್ಲಿ ಚಿಕ್ಕರಂಗಶೆಟ್ಟಿದೊಡ್ಡಿ, ಕವಳೆಹಳ್ಳ, ಕುಡುವಾಳೆ ದೊಡ್ಡಿ, ಹೊಸದೊಡ್ಡಿ ಹೀಗೆ 10 ಗ್ರಾಮಗಳಿದ್ದು ಕಾಡಾನೆ ಚಿರತೆ ಕಾಟ ಹೆಚ್ಚಾಗಿದೆ. ಒಂಟಿ ಸಲಗವೊಂದು ಕಳೆದೊಂದು ವರ್ಷದಿಂದ ಪ್ರತಿದಿನ ಸಂಜೆಯಾಗ್ತಿದ್ದಂತೆ ಕಾಡಿನಿಂದ ಬಂದು ರಾತ್ರಿಯೆಲ್ಲ ರೈತರ ಜಮೀನುಗಳಿಗೆ ಲಗ್ಗೆ ಇಡೋದನ್ನ ರೂಢಿ ಮಾಡಿಕೊಂಡಿದೆ. ಈ ಒಂಟಿ ಸಲಗ ಜಾನುವಾರುಗಳಿಗೆ ಗ್ರಾಮಗಳಲ್ಲಿ ನಿರ್ಮಿಸಿರುವ ತೊಟ್ಟಿಗಳಲ್ಲಿ ನೀರು ಕುಡಿದು ದಾಹ ನೀಗಿಸಿಕೊಳ್ಳುತ್ತೆ. ಬಳಿಕ ಜಮೀನುಗಳಿಗೆ ನುಗ್ಗಿ ರಾಗಿ, ಜೋಳ, ಬಾಳೆ, ಟೊಮ್ಯಾಟೊ ಮೊದಲಾದ ಫಸಲನ್ನು ತಿಂದು ತುಳಿದು ನಾಶ ಮಾಡ್ತಿದೆ. ಕಾಡಾನೆ ಉಪಟಳದಿಂದ ರೈತರಿಗೆ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲದಂತಾಗಿದೆ. ಬೆಳೆ ರಕ್ಷಣೆಗೆ ರೈತರು ಜಮೀನಿನ ಸುತ್ತ ಸೋಲಾರ್ ಬೇಲಿ ಹಾಕಿದ್ರೂ ಈ ಕಾಡಾನೆಗೆ ಲೆಕ್ಕಕ್ಕೆ ಇಲ್ಲ. ಈ ತಂತಿ ಬೇಲಿಯಲ್ಲಿ ಸೋಲಾರ್ ಕರೆಂಟ್ ಹರಿತಿದ್ಯಾ ಇಲ್ವಾ ಅಂತ ಮೊದಲು ನೋಡುತ್ತೆ. ಕರೆಂಟ್ ಇಲ್ಲದಿದ್ರೆ ಉಪಾಯವಾಗಿ ತಂತಿ ಬೇಲಿ ದಾಟಿ ಬಂದು ಈ ಕಾಡಾನೆ ರೈತರಿಗೆ ಚಳ್ಳೆ ಹಣ್ಣು ತಿನ್ನಿಸ್ತಿದೆ. ಭಾರಿ ಚಾಣಕ್ಯನ ಅದು. ಸೋಲಾರ್ ಯಾವ ತರ ಕರೆಂಟ್ ಬಿಟ್ಟಿದ್ರು ಅದು ಒಳಕ್ಕೆ ಹೋಗಬೇಕು ಅಂತ ಪೈಪ್ನ ಮುರ್ಕೊಂಡು ಕಾಲು ಇಟ್ಕೊಂಡು ಕರೆಂಟ್ ಇದ್ದ ಇಲ್ವ ಅಂತ ಚೆಕ್ ಮಾಡ್ಕೊ ಹೋಗುತ್ತೆ. ಅದರಿಂದ ಈ ವಿಚಾರವಾಗಿ ಅರಣ್ಯ ಅಧಿಕಾರಿಗಳಿಗೆ ಹಲವಾರು ಬಾರಿ ಮನವಿ ಮಾಡಿದ್ರು ಸಹ, ಪ್ರತಿಭಟನೆ ಮಾಡಿ ಹೇಳಿದ್ರು ಸಹ ಏನು ಕ್ರಮ ಜರುಗಿಲ್ಲ. ಈ ಆನೆನ ಬೇರೆ ಕಡೆ ವರ್ಗಾವಣೆ ಮಾಡಿ ಶಿಫ್ಟ್ ಮಾಡಬೇಕು ಅಂತ ತಿಳಿಸಿದ್ದಾರೆ. ಮತ್ತು ಇಲ್ಲಿ ಚಿಕ್ಕರಂಗಶೆಟ್ಟಿದೊಡ್ಡಿ ಕ್ರಾಸ್ ಬಳಿ ಒಂದು ಆಂಟಿ ಕೋಚಿಂಗ್ ಕ್ಯಾಂಪ್ ಹಾಕಿ ಒಂದು 4 ಜನ ವಾಚರ್ಗಳು ನೇಮಿಸಬೇಕು. ಇಲ್ಲ ಅಂತಂದ್ರೆ ರೈತರು ವಾಹನ ಸವಾರರು ಯಾರು ಓಡಾಡಕ್ಕಾಗಲ್ಲ. ಸಾಯಂಕಾಲ 6 ಗಂಟೆ ಆಯ್ತು ಅಂದ್ರೆ ಡೈಲಿ ಬಂದ್ಬಿಡ್ತಾರೆ, ರೆಗ್ಯುಲರ್ ಒಂದಿನ ಮಿಸ್ ಇಲ್ಲ. ಕಾಡಾನೆ ಉಪಟಳ ನಿಯಂತ್ರಿಸುವಂತೆ ಅರಣ್ಯ ಇಲಾಖೆಗೆ ಮನವಿ ಮಾಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಇತ್ತೀಚೆಗೆ ಮಾನವ ವನ್ಯಜೀವಿ ಸಂಘರ್ಷ ಹೆಚ್ಚಳವಾಗ್ತಿದ್ದು ಈ ಕಾಡಾನೆ ಜನರ ಪ್ರಾಣಹಾನಿ ಮಾಡುವ ಮೊದಲು ಅರಣ್ಯ ಇಲಾಖೆ ಎಚ್ಚೆತ್ತುಕೊಳ್ಳಬೇಕಿದೆ. ಎಸ್ಎಂ ನಂದೀಶ್, ನ್ಯೂಸ್ 18, ಚಾಮರಾಜನಗರ.